ಸ್ನೇಹಿತರೆ, ಪ್ರತಿಯೊಬ್ಬರು ಬಾಲ್ಯದಿಂದಲೇ ತಾವೊಬ್ಬ ಕ್ರಿಕೆಟರ್, ಫುಟ್ಬಾಲ್, ಬಾಕ್ಸರ್, ಕಬಡ್ಡಿ ಪ್ಲೇಯರ್ ಆಗ್ಬೇಕು ಅನ್ಕೊಳ್ತಾನೆ. ಶಾಲಾ ಕಾಲೇಜನ್ನ ಮುಗಿಸಿ ಜವಾಬ್ದಾರಿಗಳು ಹೆಚ್ಚಾಗ್ತಿದ್ದಂತೇನೆ ತಾವು ಕಂಡ ಕನಸನ್ನ ಅರ್ಧಕ್ಕೆ ಬಿಟ್ಟಿರೋ ಉದಾಹರಣೆ ಪ್ರತಿ ಏರಿಯಾ ಗಲ್ಲಿಗಳಲ್ಲಿ ಸಿಗುತ್ತೆ. ಆದರೆ ಇಲ್ಲೊಬ್ಬ ವ್ಯಕ್ತಿ ತನ್ನ ಕಾಲೇಜು ಪದವಿ ಮುಗಿದ ನಂತರ ತಾವೊಬ್ಬ ರಾಷ್ಟ್ರೀಯ ಅಥ್ಲೆಟಿಕ್ ಚಾಂಪಿಯನ್ ಆಗ್ಬೇಕಂತೇಳಿ ನಿರ್ಧಾರ ಮಾಡ್ತಾರೆ. ಅವರೇ ಕರ್ನಾಟಕದ ಅರ್ಜುನ್ ದೇವಯ್ಯ. ಎಷ್ಟೋ ವರ್ಷಗಳಿಂದ ತಮ್ಮ ಮನಸ್ಸಲ್ಲಿದ್ದ ಗುರಿಯನ್ನ ಬೆನ್ನಟ್ಟಿದ ಇವರು ಪ್ರತಿನಿತ್ಯ ಕಠಿಣ ಅಭ್ಯಾಸ, ಯಶಸ್ಸಿಗೆ ಬೇಕಾದ ಎಲ್ಲಾ ನಿಯಮಗಳ ಪಾಲನೆ ಮಾಡಿ ಕೇವಲ 2 ವರ್ಷದಲ್ಲಿ ಚಾಂಪಿಯನ್ ಪಟ್ಟ ಸ್ವೀಕಾರ ಮಾಡ್ತಾರೆ. ಪಾಕಿಸ್ತಾನದ ಇಸ್ಲಾಮಾಬಾದ್ ನಲ್ಲಿ ನಡೆದ ದಕ್ಷಿಣ ಏಷ್ಯನ್ ಕ್ರೀಡಾಕೂಟದಲ್ಲಿ 200 ಮೀಟರ್ ಓಟದಲ್ಲಿ ಚಿನ್ನದ ಪದಕ ಗೆದ್ದು ಶತ್ರು ನಾಡಲ್ಲಿ ತ್ರಿವರ್ಣ ಧ್ವಜ ಹಾರಿಸಿ 1989ರಲ್ಲಿ ಏಷ್ಯನ್ ಅಥ್ಲೆಟಿಕ್ಸ್ ನಲ್ಲಿ ಸಿಲ್ವರ್, ಸೌತ್ ಏಷ್ಯನ್ ಗೇಮ್ಸ್ ನಲ್ಲಿ 2 ಗೋಲ್ಡ್, 2 ಸಿಲ್ವರ್, 1 ಬ್ರೌನ್ ಹಾಗೂ ಇಂಡಿಯನ್ ಓಪನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ನಲ್ಲಿ 3 ನ್ಯಾಷನಲ್ ಪದಕ ಪಡೆಯುವ ಮೂಲಕ 8ಕ್ಕೂ ಅಧಿಕ ಬಾರಿ ಚಾಂಪಿಯನ್ ಆದ ನಂತರ ಇತರರಿಗೆ ಅವಕಾಶ ಸಿಗಲೆಂದು ಈ ಸ್ಪರ್ಧೆಯಿಂದ ಹಿಂದೆ ಸರಿತಾರೆ. ನಂತರ ಈ ಸಾಧಕನಿಗೆ ಕಿಲ್ಲರ್ ಇನ್ಸ್ಟಿಂಕ್ಟ್ ಅವಾರ್ಡ್, ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಏಕಲವ್ಯ ಪ್ರಶಸ್ತಿ ನೀಡಿ ಗೌರವ ಸಲ್ಲಿಸಲಾಗುತ್ತೆ.